ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲ ರೈತರಿಗೂ, ನಮ್ಮ ರಾಜ್ಯದಿಂದ ಆಗಿರುವಂತ ಎಲ್ಲ ನಾಯಕರಿಗೂ, ಭಾರತೀಯ ಜನತಾ ಪಕ್ಷದ ಎಲ್ಲ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ರಾಷ್ಟ್ರ ವಿರೋಧಿ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿಗೆ ಧಿಕ್ಕಾರ, ಧಿಕ್ಕಾರ. ರಾಷ್ಟ್ರ ವಿರೋಧಿ ಎಲೆಕ್ಷನ್ ಬಂದಿದೆ, ಬಂದ್ಮೇಲೆ ಅವಾಗ ನಾವು ಇನ್ಕಾರ್ಪೊರೇಷನ್ ಮಾಡಿದ್ವಿ. ಇವತ್ತು ಮನೆಯಲ್ಲಿ ಇನ್ಕಾರ್ಪೊರೇಷನ್ ಮಾಡುವಂಥದ್ದು ಆದೇಶ ಬಂದಿಲ್ವಾ? ಅಷ್ಟೇ ಹೇಳಿ. ಆದೇಶ ಸರ್ಕಾರದಿಂದ ಯಾವುದು ಆದೇಶ ಬಂದಿಲ್ವಾ? ಮುಖ್ಯಮಂತ್ರಿಯವರಿಂದ ಏನು ಆದೇಶ ಬಂದಿದೆ ಸರ್. ಅದು ಆದೇಶ ಅಂದರೆ ಬಂದ್ಮೇಲಿಂದ ಯಾವುದು ನಾವು ಮುಖ್ಯಮಂತ್ರಿಗಳ ಆದೇಶ ಏನು, ಆಮೇಲೆ ಅದನ್ನ ಇನ್ಕಾರ್ಪೊರೇಷನ್ ಆಗಿದ್ದನ್ನ ಡಿಲೀಟ್ ಮಾಡಲಿಕ್ಕೆ ಯಾವ ರೀತಿ ಆದೇಶ ಬಂದಿದೆ ಬಂದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಪಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರ ಆದೇಶ ಏನು ಬಂದಿದೆ ಸರ್, ಬಂದಾದ ಮೇಲಿಂದ ನಾವು ಎಂಟ್ರಿ ಮಾಡುವಂಥದ್ದು ಯಾವುದು ಕ್ರಮ ಮಾಡಬೇಕಲ್ಲ. ಅದನ್ನ ಸಾವಿರಾರು ಸಂಖ್ಯೆಯಲ್ಲಿ ಇದೆ. ಅದನ್ನೇ ಹೇಳ್ತಾ ಇದ್ದೀವಿ ಸರ್. ಮಾನ್ಯ ಮುಖ್ಯಮಂತ್ರಿಯವರ ಆದೇಶ ಬಂದಿದೆ ಸರ್, ಬಂದಾದ ಮೇಲಿಂದ ನಾವು ತೆಗೆಯೋ ಆದೇಶ ಬಂದಿಲ್ಲ, ಹಾಕೋ ಆದೇಶ ಆಗ್ತಾ ಇಲ್ಲ ಅಷ್ಟೇ. ತೆಗೆಯೋ ಆದೇಶ ಬಂದಿಲ್ಲ ನಿಮಗೆ. ಮುಖ್ಯಮಂತ್ರಿಗಳ ಆದೇಶ ಯಾವ ತಾರೀಕಿಂದಿದೆ? ಎಡಕ್ಕೆ ನೌಕರಿ ಮಾಡ್ತೀರಿ ನೀವು? ಬೀದರ್ದಾಗ ಹುಟ್ಟು ಬೀದರ್ ಅನ್ನ ನೀರು ತಿಂದಿರಿ ನೀವು? 2 ದಿನ ಆಯ್ತು ಅಂದಾಜು. ಗೊತ್ತಾಗಲ್ವಾ ಶಿಲ್ವಾನ್? 2 ದಿನ ಆಯ್ತು ಅಂದಾಜು. ಏನು ಇಲ್ಲಿ ಒಂದು ಸೆಕೆಂಡ್, 3 ತನ ಮಾಡ್ತೀರಾ ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷ, ನಮ್ಮ ಇಡಿ ಬಿಜೆಪಿ ಏನು ಪ್ರತಿಯೊಂದು ಗೊತ್ತಿಲ್ಲ ಏನು ಕಚೇರಿಯಲ್ಲಿ ಏನು ಮಾಡ್ತೀರಾ ನೀವು? ಇಡೀ ಕರ್ನಾಟಕ ಹತ್ತೂರಿದೆ ಇದೆ, ಇಡೀ ದೇಶ ಹತ್ತೂರಿದೆ ಇದೆ. ನಾಚಿಕೆ ಬರಲ್ವಾ ನಿಮಗೆ? ಗೊತ್ತಿಲ್ಲ ಅಂದ್ರೆ ಏನು ಕೇಳಿ. ವಾಟ್ಸಪ್ ನಂಬರ್ ಜಿಲ್ಲಾಧ್ಯಕ್ಷರು ಕಳಿಸಿ, ಇದನ್ನೆಲ್ಲ ಡೀಟೇಲ್ ಕಳಿಸಿ. ಅರ್ಧ ಸರ್ ಒಂದು ನಿಮಿಷ ಸರ್. ಯಾವ ಕಾರಣಕ್ಕೂ ಅದು ಆಗಬಾರ್ದು. ಅವರ ಅವರಿಗೆ ಸಂರಕ್ಷಣೆ ಆಗಬೇಕು. ನಮ್ಮ ಹೋರಾಟಕ್ಕೆ ಬಿಜೆಪಿ ಹೋರಾಟ. ನಮ್ಮ ಭೂಮಿ, ನಮ್ಮ ಭೂಮಿ, ಸರ್ ಈ ಸೈಡ್ ನಾವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಮನವಿಯನ್ನು ಕೊಟ್ಟಿದ್ರಿ. ಪರವಾಗಿ ಮಾನ್ಯ ರಾಜ್ಯಪಾಲ ಅವರಿಗೆ ತಾವು ಮನವಿಯನ್ನು ಸಲ್ಲಿಸಿದಂತ ತಾವು ತಿಳಿಸಿದ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ವಿ. ರಾಜ್ಯಾಧ್ಯಕ್ಷರು ಆ ಮನವಿ ಪತ್ರವನ್ನು ನಮ್ಮ ಎಡಿಸಿ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಅದನ್ನು ಆದಷ್ಟು ಸೀದಾ ಡಿಸಿ ಅವರು ನಮ್ಮ ಕಚೇರಿಯ ಮುಖಾಂತರ ರಾಜ್ಯಪಾಲರಿಗೆ ತಲುಪಿಸಬೇಕು ಅಂತ ನೋಟಿಸ್ ಕೊಟ್ಟಿದ್ವಿ. ಅಷ್ಟು ಜನ ಆಲ್ರೆಡಿ ಎಂಟ್ರಿ ಆಗಿದೆ ಎಲ್ಲ ನಮೂದನೆ ಆಗಿರೋದು ಇನ್ನೂ ದೊಡ್ಡ ತಪ್ಪಲ್ಲ. ಚಟ್ನಳ್ಳಿ ಮತ್ತು ಧರ್ಮಪುರದಲ್ಲಿ ಆಗಿದೆ, ಬೇರೆ ಎಲ್ಲ ಕಡೆ ಆಗಿದೆ. ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಎಂಟ್ರಿ ಆಗಿದೆ ಪ್ರಾಣಿ? ಓ ಸೈಡ್ ರೀ. ನಮ್ಮ ಜಿಲ್ಲೆಗೆ ಎಷ್ಟಾಗಿದೆ? ಆಯ್ತು ಸರಿಪಡಿಸ್ರಿ. ಸಿದ್ದರಾಮಯ್ಯ ಕಡೆ ಹೇಳ್ತಾರೆ ನಾವು ನೋಟಿಸ್ ವಾಪಸ್ ಮಾಡ್ತೀವಿ,
ನೋಟಿಸ್ ವಾಪಸ್ ತಗೊಳ್ತೀವಿ ಮತ್ತೆ ಡಿಲೀಟ್ ಮಾಡ್ತೀವಿ ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರು ಕೂಡ ಇವತ್ತು ADC ಅವರು ಮೀಡಿಯಾ ಮುಂದೆ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ RTC ಎಂಟ್ರಿ ಉಲ್ಟಾ ಮಾಡ್ತೀವಿ ಅಂತಿದ್ರು. ಅವ್ರಿಗೆ ಇಲ್ಲಿವರೆಗೆ ಯಾವುದು ಸೂಚನೆ ಬಂದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಯಾವುದು ಸೂಚನೆ ಬಂದಿಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಇವತ್ತು ವಿವರ ತಿಳಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಿದ್ದಾರೆ. ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಾರೆ. ಯಾವ್ದು ಡೈರೆಕ್ಷನ್ ಬಂದಿಲ್ಲ. ಮುಖ್ಯಮಂತ್ರಿಗಳು ಮೀಡಿಯಾ ಇವರು ಸುಳ್ಳು ಹೇಳ್ತಾ ಇದ್ದಾರೆ. ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ರೈತರಿಂದ ನಿಮ್ಗೆ ಅಹವಾಲುಗಳು ಬಂದಿದೆ, ಅರ್ಜಿಗಳು ಬಂದಿದೆ ರಾಜಕೀಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟಕ್ಕೆ PY ವಿಜೇಂದ್ರ ಅವರ ನೇತೃತ್ವದ ಹೋರಾಟಕ್ಕೆ ಭಾರತ್ ಮಾತಾ ಕೀ ಜೈ. ರೈತ ವಿರೋಧಿ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಜಮೀರ್ ಅಹ್ಮದ್ ಖಾನ್ಗೆ ಧಿಕ್ಕಾರ ಧಿಕ್ಕಾರ ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಎಲ್ಲಿಯವರೆಗೆ ಹೋರಾಟ? ಕಳೆದ 2-3 ಶುರುಮಾಣ ಕಳೆದ 2-3 ತಿಂಗಳುಗಳಿಂದ ರಾಜ್ಯದಲ್ಲಿ ಏನು ರೈತರು 40-50 ವರ್ಷಗಳಿಂದ ಒಕ್ಕಲನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆ ರೈತರಿಗೆ ವಕ್ಫ್ ಮುಖೇನ ಒಂದು ನೋಟಿಸ್ ಅನ್ನ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇದೆ. ಏನು ರೈತರು ನೋಟಿಸ್ ಅನ್ನ ತೆಗೆದುಕೊಂಡಿದ್ದಾರೆ, ಇವತ್ತು ಭಯಭೀತರಾಗಿದ್ದಾರೆ. ಇವತ್ತು ಬೀದಿಗೆ ತರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಇವತ್ತೇನು ವಕ್ಫನ್ನ ಮುಂದೆ ಇಟ್ಕೊಂಡು ರೈತರುಗಳಿಗೆ, ಮಠಮಾನ್ಯಗಳಿಗೆ, ದೇವಸ್ಥಾನಗಳಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಆತಂಕದಲ್ಲಿದ್ದಾರೆ. ಇದರ ಪರವಾಗಿ ರಾಜ್ಯ ಸರ್ಕಾರ ನೋಟಿಸ್ ಅನ್ನು ಕೊಡಿಸ್ತಾ ಇದೆ. ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟವನ್ನು ಮಾಡಿದ್ದೇವೆ. ಇತ್ತೀಚೆಗೆ ನಮ್ಮ ಕೇಂದ್ರದ ಏನು ಸಬ್ ಕಮಿಟಿನೂ ಕೂಡ ಬಂದಿತ್ತು, ಚೇರ್ಮನ್ ಕೂಡ ಬಂದಿತ್ತು, ಸದಸ್ಯರೆಲ್ಲ ಬಂದಿದ್ರು. ನರೇಂದ್ರ ಮೋದಿಜಿಯವರ ಅಪೇಕ್ಷೆ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯವೂ ಕೂಡ ಒಳಗೊಂಡಂತೆ ಇಡೀ ದೇಶದಲ್ಲಿ ವಕ್ಫ್ ಹೆಸರನ್ನು ಹೇಳಿಕೊಂಡು ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಏನು ಆಗಬಾರ್ದು, ರೈತರು ಬೀದಿಗೆ ತರ್ತಕ್ಕಂಥ ಕೆಲಸ ಆಗಬಾರ್ದು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಆ ವಕ್ಫ್ ವಿಚಾರವಾಗಿ ಒಂದು ಪಾರ್ಲಿಮೆಂಟರಿ ಕಮಿಟಿನೂ ಕೂಡ ಮಾಡಿದ್ದಾರೆ. ಅದರಲ್ಲಿ ತಿದ್ದುಪಡಿ ತರಬೇಕು ಅಂತೇಳಿ ಇವತ್ತು ಸಮಗ್ರವಾಗಿ ಚರ್ಚೆನೂ ಕೂಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಂಥ ಹೇಯ ಕೃತ್ಯಕ್ಕೆ ಇಳಿದಿರ್ತಕ್ಕಂಥದ್ದು ಖಂಡನೀಯ. ಹಾಗಾಗಿ ನಾವು ರಾಜ್ಯದ ರೈತರ ಪರವಾಗಿದ್ದೇವೆ. ಇದು ವಕ್ಫ್ ಹೆಸರು ಹೇಳ್ಕೊಂಡು ಇವತ್ತು ಮಠಮಾನ್ಯಗಳಿಗೆ ನೋಟಿಸ್ ಕೊಟ್ಟು ಯಾವುದೇ ಒಂದು ವಿಚಾರವಾಗಿ ನಾವು ರೈತರ ಪರವಾಗಿದ್ದೇವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹಲವಾರು ಬಾರಿ ಹೇಳಿದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಬೀದರ್ ಜಿಲ್ಲೆ ಮುಗಿಸ್ಕೊಂಡು ಗುಲ್ಬರ್ಗ ಪ್ರವಾಸಕ್ಕೂ ಕೂಡ ನಾನು, ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಅವರು, ನಮ್ಮ ಹಿಂದೆ ಮಾಜಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಬಸವರಾಜ್ ಅವರು, ರೇಣುಕಸ್ವಾಮಿ ಅವರು, ಅದೇ ರೀತಿ ನಮ್ಮ ಮಾಜಿ ಸಂಸದ ಇರ್ತಕ್ಕಂಥ ಕೇಂದ್ರ ಸಚಿವರು ಭಗವಂತ್ ಖೂಬಾ ಅವರು, ನಮ್ಮೆಲ್ಲ ಶಾಸಕ ಮಿತ್ರ ಇರ್ತಕ್ಕಂಥ ಶೈಲೇಂದ್ರ ಬೆಳದಾಳೆ, ಸಿದ್ದು ಪಾಟೀಲ್ ಅವರು, ಮತ್ತಿಮೋಡ್ ಅವರು, ನಮ್ಮ ಎಲ್ಲ ಪಕ್ಷದ ಮುಖಂಡರು ಇವತ್ತು ಬೀದರ್ ಜಿಲ್ಲೆಗೆ ಭೇಟಿಯನ್ನು ನೀಡಿದ್ದೇವೆ. ಬಿಜೆಪಿ ಎಲ್ಲವೂ ಸರಿ ಇಲ್ಲ ಅಂತ ಈಗ ಒಂದೇ ಹೋರಾಟಕ್ಕೆ 2 ಬಣಗಳಾಗಿದೆ. ಯಾವ ಬಣವೂ ಏನಿಲ್ಲ. ಕೆಲವರು ರೈತರ ಪರವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಸತ್ಯ. ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಹಿಂದೂ ಕೂಡ ಹೇಳಿದ್ದೇನೆ, ಯಾರೇ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾರೆ, ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಸರ್ಕಾರ ಏನು ಮಾಡಕ್ಕೆ ಹೊರಟಿದೆ, ಅದ್ರ ಪರವಾಗಿ ಯಾರೇ ಹೋರಾಟ ಮಾಡಿದ್ರು ಕೂಡ ನಾವು ಸ್ವಾಗತವನ್ನು ಮಾಡ್ತೀವಿ. ಬೇರೆ ಕೇಳಪ್ಪ ಇಲ್ಲ, ಇವತ್ತು ನಾವು ಬಂದಿರೋದು ರೈತರ ಪರವಾಗಿ ನಾವು ಬಂದಿದ್ದೇವೆ. ಈ ವಿಚಾರ ನಾವು ಮಾತಾಡಿದ್ದೇವೆ. ಅದೆಲ್ಲ ಹಳೆ ವಿಚಾರ ಬಿಡಪ್ಪ, ಈಗೆಲ್ಲ ಬೇಡ ಅವೆಲ್ಲ.